ಭಾಳ ಆತ್ಮೀಯರಾಗಿದ್ದರು. ನಮಗೆಲ್ಲ ಭಾಳ ಆಯ್ತಪ್ಪ ಅದರಲ್ಲಿ ಸಂಪೂರ್ಣವಾದ ಆಶೀರ್ವಾದವನ್ನು ಹಿರಿಯ ಅವರ ಆರೋಗ್ಯ ಮಧ್ಯೆ ಸ್ವಲ್ಪ ಹೆಚ್ಚು ಕರ್ನಾಟಕ ಸರ್ಕಾರ ಮತ್ತು ವೈಯಕ್ತಿಕವಾಗಿ ಅವರ ಆಸ್ಪತ್ರೆ ಮತ್ತು ನಾವು ಕೂಡ ಅವರು ಬೇಕಾದಷ್ಟು ರಾಜ್ಕುಮಾರ್ ಅಲ್ಲದೆ ದಕ್ಷಿಣ ಭಾರತದ ಅನೇಕ ಕೂಡ ಜೊತೆಯಲ್ಲಿ ವಹಿಸಿ ಒಳ್ಳೆಯ ಹೆಸರು ಕೂಡ ಅವರು ಇಡೀ ನಮ್ಮ ದಕ್ಷಿಣ ಭಾರತಕ್ಕೆ ಒಂದು ದೊಡ್ಡ ಗೌರವವನ್ನು ಅರ್ಪಿಸಿದಂಥ ಹಿರಿಯ ಅವರ ಎಲ್ಲ ಅಭಿಮಾನಿಗಳಿಗೆ ಬಂಧುಗಳಿಗೆಲ್ಲ ಭಗವಂತ ಶಕ್ತಿ ಕೊಟ್ಟು ತಮಗೆ ಯಾವ ಒಡನಾಟ ಹೇಗೆ ಸರ್ ಅವ್ರ ಜೊತೆಗೆ ಲಾಸ್ಟ್ ಟೈಮ್ ಯಾವಾಗ ಭೇಟಿಯಾಗಿದ್ದೇವೆ ಮಾತುಕತೆಯನ್ನು ನೆನಪಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಸರ್ ಮೇಲ್ಸೇತುವೆ ಉದ್ಘಾಟನೆದೊಂದು ಇಶ್ಯೂ ಆಗಿದೆ. ಅಂದ್ರೆ ಸಿದ್ದರಾಮಯ್ಯ ಅವರಿಗೆ ತಡವಾಗಿ ಆಹ್ವಾನ ನೀಡಿದ್ರು ಅನ್ನುವಂತಹದ್ದು. ಎಲ್ಲೊಂದ್ ಕಡೆ ಕೇಂದ್ರ ಈ ರೀತಿ ಧೋರಣೆ ಎಷ್ಟು ಮಟ್ಟಿಗೆ ಸರಿ ಅಂತ ತಿಳಿಸ್ಬೇಕು. ಅದು ಅವರು ಸ್ಟೇಟ್ ಗೌರ್ಮೆಂಟ್ ವಿಶ್ವಾಸಕ್ಕೆ ಬಗ್ಗೆ ನೇರವಾಗಿ ಅವರು ವ್ಯಕ್ತಿ ಪ್ರಶ್ನೆ ಮಾಡಿದ್ದಾರೆ. ಈಗಾಗಲೇ ಮುಖ್ಯಮಂತ್ರಿಗಳು ನೇರವಾಗಿ ಅದು ಪತ್ರ ಬರ್ತಿದ್ದಾರೆ. ಇಂಥ ವಿಚಾರೆಲ್ಲ ನೀವು ಮಾಡಬೇಕಾದ್ರೆ ನಮ್ಮ ವಿಶ್ವಾಸಕ್ಕೆ ತಗೋಬೇಕು, ಟೈಮ್ನ ಅಡ್ಜಸ್ಟ್ ಮಾಡಬೇಕು. ಇವತ್ತು ಇದು ಒಂದು ತಿಂಗಳು ಮುಂಚಿತವಾಗಿ ನಾವು ಎರಡು ಸತಿ ಇವತ್ತಿನ ಕಾರ್ಯಕ್ರಮ ಪೋಸ್ಟ್ಪೋನ್ ಆಯಿತು. ಇದು ಭಾಳ ದೊಡ್ಡ ಕಾರ್ಯಕ್ರಮ. 2,000ಕ್ಕೆ ಚಿಲ್ಲರೆ ಹೆಚ್ಚಿಗೆ ಕೋಟಿ ರೂಪಾಯಿ ಇವತ್ತು ನಮ್ಮ ನೀರಾವರಿ ಇಲಾಖೆಯನ್ನು ನಾವಲ್ಲಿ ಖರ್ಚು ಮಾಡ್ತೇವೆ, ಪ್ರಾರಂಭ ಮಾಡ್ತೇವೆ. ಇದಕ್ಕೆ ಹೋಗಲೇಬೇಕಾಗಿತ್ತು. ಮುಂಚಿತ ದಿವಸ ಖಂಡಿತ ನಾವು ಆ ಪ್ರೋಗ್ರಾಮಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಕೋಆರ್ಡಿನೇಟ್ ಮಾಡಬೇಕಾಗಿತ್ತು. ಕೋಆರ್ಡಿನೇಟ್ ಮಾಡಿ ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ ಅಂತ. ಅದೆಲ್ಲ ರಾಜಕಾರಣ ಆಮೇಲೆ ಮಾತಾಡ್ತಾರೆ. ಸುರ್ಜೇವಾಲಾ ಬರ್ತಾ ಇದ್ದಾರೆ ಇವತ್ತಿಂದ. ಭಾಳ ಆತ್ಮೀಯರಾಗಿದ್ದರು. ನಮಗೆಲ್ಲ ಭಾಳ ಆಯ್ತಪ್ಪ ಅದರಲ್ಲಿ ಸಂಪೂರ್ಣವಾದ ಆಶೀರ್ವಾದವನ್ನು ಹಿರಿಯ ಅವರ ಆರೋಗ್ಯ ಮಧ್ಯೆ ಸ್ವಲ್ಪ ಹೆಚ್ಚು ಕರ್ನಾಟಕ ಸರ್ಕಾರ ಮತ್ತು ವೈಯಕ್ತಿಕವಾಗಿ ಅವರ ಆಸ್ಪತ್ರೆ ಮತ್ತು ನಾವು ಕೂಡ ಅವರು ಬೇಕಾದಷ್ಟು ರಾಜ್ಕುಮಾರ್ ಅಲ್ಲದೆ ದಕ್ಷಿಣ ಭಾರತದ ಅನೇಕ ಕೂಡ ಜೊತೆಯಲ್ಲಿ ವಹಿಸಿ ಒಳ್ಳೆಯ ಹೆಸರು ಕೂಡ ಅವರು ಇಡೀ ನಮ್ಮ ದಕ್ಷಿಣ ಭಾರತಕ್ಕೆ ಒಂದು ದೊಡ್ಡ ಗೌರವವನ್ನು ಅರ್ಪಿಸಿದಂಥ ಹಿರಿಯ ಅವರ ಎಲ್ಲ ಅಭಿಮಾನಿಗಳಿಗೆ ಬಂಧುಗಳಿಗೆಲ್ಲ ಭಗವಂತ ಶಕ್ತಿ ಕೊಟ್ಟು ತಮಗೆ ಯಾವ ಒಡನಾಟ ಹೇಗೆ ಸರ್ ಅವ್ರ ಜೊತೆಗೆ ಲಾಸ್ಟ್ ಟೈಮ್ ಯಾವಾಗ ಭೇಟಿಯಾಗಿದ್ದೇವೆ ಮಾತುಕತೆಯನ್ನು ನೆನಪಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಸರ್ ಮೇಲ್ಸೇತುವೆ ಉದ್ಘಾಟನೆದೊಂದು ಇಶ್ಯೂ ಆಗಿದೆ. ಅಂದ್ರೆ ಸಿದ್ದರಾಮಯ್ಯ ಅವರಿಗೆ ತಡವಾಗಿ ಆಹ್ವಾನ ನೀಡಿದ್ರು ಅನ್ನುವಂತಹದ್ದು. ಎಲ್ಲೊಂದ್ ಕಡೆ ಕೇಂದ್ರ ಈ ರೀತಿ ಧೋರಣೆ ಎಷ್ಟು ಮಟ್ಟಿಗೆ ಸರಿ ಅಂತ ತಿಳಿಸ್ಬೇಕು. ಅದು ಅವರು ಸ್ಟೇಟ್ ಗೌರ್ಮೆಂಟ್ ವಿಶ್ವಾಸಕ್ಕೆ ಬಗ್ಗೆ ನೇರವಾಗಿ ಅವರು ವ್ಯಕ್ತಿ ಪ್ರಶ್ನೆ ಮಾಡಿದ್ದಾರೆ. ಈಗಾಗಲೇ ಮುಖ್ಯಮಂತ್ರಿಗಳು ನೇರವಾಗಿ ಅದು ಪತ್ರ ಬರ್ತಿದ್ದಾರೆ. ಇಂಥ ವಿಚಾರೆಲ್ಲ ನೀವು ಮಾಡಬೇಕಾದ್ರೆ ನಮ್ಮ ವಿಶ್ವಾಸಕ್ಕೆ ತಗೋಬೇಕು, ಟೈಮ್ನ ಅಡ್ಜಸ್ಟ್ ಮಾಡಬೇಕು. ಇವತ್ತು ಇದು ಒಂದು ತಿಂಗಳು ಮುಂಚಿತವಾಗಿ ನಾವು ಎರಡು ಸತಿ ಇವತ್ತಿನ ಕಾರ್ಯಕ್ರಮ ಪೋಸ್ಟ್ಪೋನ್ ಆಯಿತು. ಇದು ಭಾಳ ದೊಡ್ಡ ಕಾರ್ಯಕ್ರಮ. 2,000ಕ್ಕೆ ಚಿಲ್ಲರೆ ಹೆಚ್ಚಿಗೆ ಕೋಟಿ ರೂಪಾಯಿ ಇವತ್ತು ನಮ್ಮ ನೀರಾವರಿ ಇಲಾಖೆಯನ್ನು ನಾವಲ್ಲಿ ಖರ್ಚು ಮಾಡ್ತೇವೆ, ಪ್ರಾರಂಭ ಮಾಡ್ತೇವೆ. ಇದಕ್ಕೆ ಹೋಗಲೇಬೇಕಾಗಿತ್ತು. ಮುಂಚಿತ ದಿವಸ ಖಂಡಿತ ನಾವು ಆ ಪ್ರೋಗ್ರಾಮಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಕೋಆರ್ಡಿನೇಟ್ ಮಾಡಬೇಕಾಗಿತ್ತು. ಕೋಆರ್ಡಿನೇಟ್ ಮಾಡಿ ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ ಅಂತ. ಅದೆಲ್ಲ ರಾಜಕಾರಣ ಆಮೇಲೆ ಮಾತಾಡ್ತಾರೆ. ಸುರ್ಜೇವಾಲಾ ಬರ್ತಾ ಇದ್ದಾರೆ ಇವತ್ತಿಂದ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.